ನೀರಿಗಾಗಿ ಹೋರಾಟ ಹೋರಾಟ ನೀರಿಗಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಏತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ಏತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಬಹಿಷ್ಕರಿಸಿ ಬಹಿಷ್ಕರಿಸಿ ಚುನಾವಣೆ ಬಹಿಷ್ಕರಿಸಿ 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 ಚುನಾವಣೆ ಬಹಿಷ್ಕರಿಸಿ 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 ಧಿಕ್ಕಾರ 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 ಚುನಾವಣೆಗೆ ಧಿಕ್ಕಾರ ಜಿಲ್ಲಾಡಳಿತಕ್ಕೆ ಧಿಕ್ಕಾರ ಧಿಕ್ಕಾರ ಜಿಲ್ಲಾಡಳಿತಕ್ಕೆ ಧಿಕ್ಕಾರ ಧಿಕ್ಕಾರ ತಾಲೂಕು ಆಡಳಿತಕ್ಕೆ ಧಿಕ್ಕಾರ ಧಿಕ್ಕಾರ ತಾಲೂಕು ಆಡಳಿತಕ್ಕೆ ಧಿಕ್ಕಾರ ಧಿಕ್ಕಾರ ಪಂಚಾಯಿತಿ ಆಡಳಿತಕ್ಕೆ ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಬಂಧುಗಳೇ, ಈ ದಿನ ತೊರ್ನಳ್ಳಿ ಗ್ರಾಮಸ್ಥರು ಇಲ್ಲಿರ್ತಕ್ಕಂಥ ರೈತ ಬಾಂಧವರು ಅಣ್ಣ ತಮ್ಮಂದರು ಸಹೋದರ ಸಹೋದರಿಯರೆಲ್ಲ ಸೇರಿಕೊಂಡು ಒಂದು ಗ್ರಾಮ ಮಟ್ಟದಲ್ಲಿ ಒಂದು ಅತ್ಯುತ್ತಮವಾದ ನಿರ್ಧಾರವನ್ನು ತಗೊಂಡು 2024ನೇ ಲೋಕಸಭಾ ಚುನಾವಣೆ ಇದನ್ನು ಬಹಿಷ್ಕರಿಸಬೇಕಂತ ಪ್ರಮುಖ ಒಂದು ಧ್ಯೇಯವನ್ನು ಇಟ್ಕೊಂಡು ಇವತ್ತೊಂದು ಹೋರಾಟ ಮಾಡ್ತಾ ಇದ್ದೀವಿ. ಇದರ ಪ್ರಮುಖ ಉದ್ದೇಶ ಏನಂತಂದರೆ ಹೊಸಕೋಟೆ ಮಾರ್ಗವಾಗಿ ಹೊಸಕೋಟೆಯಿಂದ ಕೋಲಾರ ಮಾರ್ಗವಾಗಿ NH4 ಅಲ್ಲಿ ಈಗ ಇರ್ತಕ್ಕಂಥ NH7 KCBಯಲ್ಲಿ ನೀರು ಸರಾಗವಾಗಿ ಹರಿದು ಹೋಗ್ತಾ ಇದೆ. ಇದು ನರಸಾಪುರದಲ್ಲಿ ಒಂದು ಕೇಂದ್ರ ಸ್ಥಾನ ಮಾಡಿ ಅಲ್ಲಿಂದ ನೀರನ್ನು ಹಸ್ತಾಂತರವನ್ನು ಮಾಡ್ತಿದ್ದಾರೆ, ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಆದರೆ ತೊರ್ನಳ್ಳಿ ಇಲ್ಲಿ ಹೆಚ್ಚು ಕಡಿಮೆ ಒಂದು ಗ್ರಾಮ ಪಂಚಾಯತಿ ಇದ್ದು ಒಂದು 6,000 ಓಟ್ ಇದ್ದು ಇಲ್ಲಿ ಒಂದು 5-6 ಕೆರೆ ಇದ್ದು ಇಲ್ಲಿ 2 ಕಿಲೋಮೀಟರ್ ಅಂತರದಲ್ಲಿ ಹೋಗ್ತಕ್ಕಂಥ ನೀರನ್ನು ತೊರ್ನಳ್ಳಿಗೆ ಕೆರೆಗೆ ಹಾಯಿಸ್ಬೇಕಂತ ಹಿಂದೆ ನಾವು MP ಅವರು ಮುನ್ಸ್ವಾಮಿ ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ, MLA ನಂಜೇಗೌಡರಿಗೆ, ಸುಮಾರು ರಾಜಕಾರಣಿಗಳಿಗೆ, ಗೆದ್ದಂಥ ರಾಜಕಾರಣಿಗಳಿಗೆ ನಾವು ಮನವಿಗಳನ್ನು ಕೊಡ್ತಾ ಬಂದ್ವಿ. ಸುಮಾರು ಆ KCBಯಲ್ಲಿ ನೀರು ಪ್ರಾರಂಭ ಆದಾಗಿಂದ ಮನವಿಗಳು ಕೊಡ್ತಾನೆ ಬಂದಿದ್ವಿ. ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಆದ್ದರಿಂದ 2024 ಚುನಾವಣೆಯನ್ನು ನಾವು ಬಹಿಷ್ಕರಿಸ್ತಾ ಇದ್ದೀವಿ. ಈ ಬಹಿಷ್ಕರಿಸೋ ಮುಖಾಂತರ ನಮಗೆ KCBಯಲ್ಲಿ ನೀರು ಶಾಶ್ವತ ಒಂದು ಪರಿಹಾರ ಬೇಕಾಗಿದೆ. ಇಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಇವತ್ತು ಇಲ್ಲಿ ನಿನ್ನೆ ಮಳೆ ಬಾವಿಯನ್ನು ಕೊಟ್ಟಿದ್ದಾರೆ, 1000 ಅಡಿ ದಾಟಿದೆ, ನೀರು ಬಂದಿಲ್ಲ ಪಂಚಾಯತಿಯಿಂದ. ಇಲ್ಲಿ ಮುಂದಿನ ಪೀಳಿಗೆಗೆ ಇಲ್ಲಿ ಕುಡಿಯೋಕ್ಕೂ ಸಹ ನೀರಿಲ್ಲದಾಗ್ತದೆ. ಈ ಒಂದು ಭಾಗದಲ್ಲಿ ರೈತಾಪಿ ವರ್ಗ ಪ್ರತಿಯೊಂದು ಕುಟುಂಬದಲ್ಲಿ ಸಹ ಬೋರ್ವೆಲ್ಲನ್ನು ಆವರಿಸಿಕೊಂಡು ಅವಲಂಬಿಸಿ ವ್ಯವಸಾಯವನ್ನು ಮಾಡಿ ಅದನ್ನು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಆದರೆ ಇವತ್ತು ಸಾವಿರಾರು ಅಡಿಗಳು ಆಳಕ್ಕೆ ಹೋಗ್ತಾ ಇದ್ದು ಸಹ ಇಲ್ಲಿ ನೀರಿನ ಅಭಾವ ಹೆಚ್ಚಾಗ್ತದೆ. ಆದ್ದರಿಂದ ಇದನ್ನು ಮನಗಟ್ಕೊಂಡು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಕೂಡಲೇ ಬಂದು ಇಲ್ಲಿ ತೊರ್ನಳ್ಳಿ ಭಾಗದಲ್ಲಿ ಆಗಿರ್ತಕ್ಕಂಥ ಒಂದು ಮಲ್ಕಾರಿ ದೋಣೆ ಏನಿದೆ ಅಂತಂದರೆ ಈ ಹೊಸಕೋಟೆ ಭಾಗದಲ್ಲಿ ಈಗ ಸರಾಗವಾಗಿ ನೀರು ಇರ್ತಾ ಇದೆ. ಈ KCBಯಲ್ಲಿ ನೀರು ಒಂದು ಶಾಸನ ಸಭೆಯಲ್ಲಿ ಒಂದು ಶಾಸನ ಮಾಡಿದಾಗ ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಒಂದು ಪ್ರಮುಖ ಉದ್ದೇಶ ಧ್ಯೇಯವನ್ನು ಹೊಂದಿದ್ದು ಇವತ್ತು ಕೋಲಾರ ಜಿಲ್ಲೆಗೆ ಅದು ಪ್ರಮುಖ ಭಾಗವಾಗಿರ್ತಕ್ಕಂಥ ತೊರ್ನಳ್ಳಿಗೆ ನೀರನ್ನು ಹಾರಿಸದೆ ನಮಗೆ ಹೊಸಕೋಟೆ ಭಾಗಕ್ಕೆ ನೀರನ್ನು ಬಿಟ್ಟಿರ್ತಕ್ಕಂಥದ್ದು ಇದು ಮಲ್ಕಾಯಿ ದೋಣೆ ಆಗಿದೆ. ಎತ್ತ ತಾಯಿ ಹೊಟ್ಟೆಗೆ ಚೂರಿ ಇರ್ತಕ್ಕಂಥ ಒಂದು ಕಾರ್ಯ ಆಗಿದೆ ಇದು. ಆದ್ದರಿಂದ ಜಿಲ್ಲಾಡಳಿತ ಸರ್ಕಾರ ಈಗಲೇ ಮನಗೊಂಡು ಈ ಒಂದು ಭಾಗಕ್ಕೆ ಬಂದು ಇಲ್ಲಿ ಒಂದು ಶಾಶ್ವತ ನೀರಾವರಿ ಅನುಕೂಲವನ್ನು ಒದಗಿಸುವ ತನಕ ನಾವು ಯಾವುದೇ ರೀತಿಯ ಮತದಾನವನ್ನು ಮಾಡೋದಿಲ್ಲ, ಬಹಿಷ್ಕರಿಸ್ತಾ ಇದ್ದೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಒಂದು ವೇಳೆ ಬಂದು ಇಲ್ಲಿ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಬಂದು ಮಾಡದೆ ಇದ್ದಂಥ ಸಂದರ್ಭದಲ್ಲಿ ಮುಂದೆ ಉಗ್ರ ಹೋರಾಟವನ್ನು ತೊರ್ನಳ್ಳಿಯಿಂದ ಹಮ್ಮಿಕೊಳ್ಬೇಕಾಗುತ್ತೆ. ಆಗ ಆಗ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಜವಾಬ್ದಾರಿಯಾಗಿರ್ತಾರೆ, ಅವರೇ ಬಾಧ್ಯರಾಗಿರ್ತಾರೆ. ಅವ್ರನ್ನೇ ಒಂದು ಪ್ರಮುಖ ಪಾತ್ರ ಆಗಿರ್ತಕ್ಕಂಥ ಒಂದು 2 ಮಾತನ್ನು ಹೇಳಲಿಕ್ಕೆ ಹಾಗೂ ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ನಾನು ಎಚ್ಚರಿಕೆಯನ್ನು ನೀಡ್ತಾ ಈ ಒಂದು ಗ್ರಾಮದಲ್ಲಿ ಈ ಒಂದು ಹೋರಾಟವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ನನ್ನೆಲ್ಲ ತೊರ್ನಳ್ಳಿ ಗ್ರಾಮಸ್ಥರಿಗೆ ವಂದಿಸ್ತಾ 1-2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
ಚುನಾವಣೆ ಬಹಿಷ್ಕಾರ ಅಂತ ಯಾಕೆ ಮಾಡ್ತಾರೆ? ಚುನಾವಣೆ ಬಹಿಷ್ಕಾರ ಬಂದು ಈಗ 2024ನೇ ಲೋಕಸಭಾ ಚುನಾವಣೆ ಏನಿದೆ ಅದು ಬಹಿಷ್ಕಾರ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಊರಿನ ಗ್ರಾಮಸ್ಥರೆಲ್ಲರೂ ತೀರ್ಮಾನ ಮಾಡಿದ್ದೀವಿ. ಕಾರಣ ಏನಪ್ಪ ಅಂದರೆ ತೊರ್ನಹಳ್ಳಿ ಗ್ರಾಮದಲ್ಲಿ ಸುಮಾರು 1500-1600 ಅಡಿ ಬೋರ್ವೆಲ್ ಕುಸಿದ್ರೂ ನೀರು ಸಿಗ್ತಾ ಇಲ್ಲ. ಅದೊಂದು ದೊಡ್ಡ ಕಾರಣ. ಮತ್ತು ನೀರಿಗೆ ಭಾಳಷ್ಟು ಅಭಾವ ಆಗಿದೆ. ಇಲ್ಲಿ ಎಲ್ಲ ಇರ್ತಕ್ಕಂಥವ್ರು ಸಣ್ಣ ರೈತರು. ಸಣ್ಣ ರೈತರಿಗೆ ನೀರಿಂದು ಅಭಾವ ಭಾಳಷ್ಟಿದೆ. ಇಲ್ಲಿರ್ತಕ್ಕಂಥ ಏನು ರೈತರಿದ್ದಾರೆ ಅವರೆಲ್ಲನೂ ವಲಸೆ ಹೋಗೋಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ನಮಗೇನು ಮಾಡೋದು, ಡಿ ಸಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಇಲ್ಲಿ ತಾಲೂಕು ಆಡಳಿತ ಜಿಲ್ಲಾಡಳಿತಕ್ಕೆ ಎಲ್ಲದಕ್ಕೂ ನಾವು ಅರ್ಜಿಗಳನ್ನು ಕೊಟ್ಟಿದ್ದೀವಿ. ಆದರೂ ಸಹ ಯಾರೂ ಈ ಕಡೆ ಗಮನ ಹರಿಸಿಲ್ಲ. ಅದಕ್ಕೆ ಈ ಸರಿ ಲೋಕಸಭಾ ಚುನಾವಣೆನ ಬಹಿಷ್ಕಾರ ಮಾಡಬೇಕಂತ ಹೇಳ್ಬಿಟ್ಟು ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಚುನಾವಣೆ ಬಹಿಷ್ಕಾರ ಮಾಡಿದಾಗ ನೀರು ಹೆಂಗೆ ಅನ್ಸುತ್ತೆ? ಚುನಾವಣೆ ಬಹಿಷ್ಕಾರ ಮಾಡಿದ್ರೆ ಈ ಜಿಲ್ಲಾಡಳಿತ ಗಮನ ಸೆಳಿಬೇಕಂತ ಹೇಳ್ಬಿಟ್ಟು ಮುಖ್ಯವಾಗಿ ನಮ್ಮ ಉದ್ದೇಶ ಇರುತ್ತೆ. ಹಾಗೂ ಇಲ್ಲಿ ಏನೋ ಇದೆ ಅಂದರೆ ಕೋಲಾರ ಚಿಕ್ಕಬಳ್ಳಾಪುರ ಕೆರೆಗಳಿಗೆ ಅಂತ ಹೇಳ್ಬಿಟ್ಟು KC ವ್ಯಾಲಿ ನೀರು ತಂದರು. ಅದೇನು ಮಾಡಿದ್ರು, ನಮ್ಮೂರಿಂದ ಇದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಕೊನೆ ಗ್ರಾಮ ಇದು ಬೆಂಗಳೂರು ಗ್ರಾಮಾಂತರ ಮತ್ತು ಮಾಲೂರು ತಾಲೂಕು ಕೊನೆ ಗ್ರಾಮ ಇದು. ಅದಕ್ಕೇನೋ ಇದೆ ಅಂದರೆ ನಮ್ಮೂರು ಪಕ್ಕದಲ್ಲಿ 2 ಕಿಲೋಮೀಟರ್ ಪಕ್ಕದಲ್ಲೇ ಪೈಪ್ಲೈನ್ ಹೋಗಿದೆ. ಆದರೆ ಮಾತ್ರ ನೀರು ಮಾತ್ರ ನಮ್ಮೂರಿಗೆ ಬಂದಿಲ್ಲ. ಇದು ತಗೊಂಡೋಗಿ ಮುಂದೆ ಬಿಟ್ಬಿಟ್ಟಿದೆ, ಸುಮಾರು 10 ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟಿದೆ. ನಮ್ಮೂರು ಇರ್ತಕ್ಕಂಥದ್ದು ಎತ್ತರದಲ್ಲಿರ್ತಕ್ಕಂಥ ಊರು, ಹಾಗೂ ಕೆರೆಗಳು ಸಹ ಎತ್ತರದಲ್ಲಿದೆ. ನಮ್ಮ ಊರಿಗೆ ಬೇರೆ ಕೆರೆಗಳಲ್ಲಿ ಇರ್ತಕ್ಕಂಥ ನೀರು ಯಾವುದು ಬರ್ತಾ ಇಲ್ಲ. ನಮ್ಮ ಕೆರೆಯಿಂದ ನಮ್ಮ ಕೆರೆಗೆ ಬಿಟ್ಟರೆ ಎಲ್ಲ ಕೆರೆಗಳಿಗೂ ನೀರು ಹೋಗುತ್ತೆ. ಅದಕ್ಕೆ ಏನು ಮಾಡಬೇಕು, ಜಿಲ್ಲಾಧಿಕಾರಿಗಳು ನಮ್ಗೆ ತೊರ್ನಹಳ್ಳಿ ಕೆರೆಗೆ ನೀರು ಬಿಟ್ಟರೆ ಬೇರೆ ಕೆರೆಗಳಿಗೂ ಅನುಕೂಲ ಆಗುತ್ತೆ. ಆದ ಕಾರಣ ನಮ್ಮ ಕೆರೆಗೆ ನೀರು ಬಿಡಬೇಕಂತ ಹೇಳ್ಬಿಟ್ಟು ಅವರಲ್ಲಿ ವಿನಂತಿ ಮಾಡ್ತೀವಿ. ಕೆರೆ ನೀರು ಬಿಟ್ಟರೆ ನಿಮಗೆ ಕೆರೆಗೆ ನೀರು ಬಿಟ್ಟರೆ ನಮಗೆ ರೈತರಿಗೆಲ್ಲನೂ ಉಪಯೋಗ ಆಗುತ್ತಲ್ವಾ. ಏನಾದರೂ ಕೆರೆ ನೀರು ಬಿಟ್ಟರೆ ಕೆರೆಗೆ ನೀರು ಬಿಟ್ಟರೆ ಬೋರ್ವೆಲ್ಲಲ್ಲಿ ನೀರು ಮೇಲೆ ಬರುತ್ತೆ. ಸುಮಾರು 1500 ಅಡಿ ಹೋಗಿರ್ತಕ್ಕಂಥ ನೀರು 300-400 ಅಡಿಗೂ ಬೇರೆ ಕಡೆ ಎಲ್ಲ ಬಂದಿದ್ದಾವೆ. ಅದೇ ಥರ ನಮಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಿಮ್ಮ ಮೇಲೆ MP-ಗಳು ನಿಮ್ಮ ಮೆಂಬರ್ಸ್ ಯಾರು ಆಶ್ವಾಸಿಸಿದ್ರು? ಸುಮಾರು ಸರಿ ನಾವು MLA-ಗೆ MP-ಗಳಿಗೆ ಎಲ್ಲರಿಗೂ ಅರ್ಜಿಗಳು ಕೊಟ್ಟಿದ್ದೀವಿ. ಆದರೂ ಸಹ ಯಾರೂ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಅದಕ್ಕೆ ಈ ಸರಿ ಉಗ್ರವಾದ ಹೋರಾಟ ಮಾಡಬೇಕಂತ ಹೇಳ್ಬಿಟ್ಟು ಊರಿನ ಗ್ರಾಮಸ್ಥರೆಲ್ಲ ತೀರ್ಮಾನ ಮಾಡಿಬಿಟ್ಟು ನಾವು ಚುನಾವಣೆ ಬಹಿಷ್ಕಾರ ಮಾಡ್ತಾ ಇದ್ದೀವಿ. ಅಂದರೆ ಯಾರು ಊರಲ್ಲಿ ಯಾರು ಓಟ್ ಹಾಕೋದು? ಇಲ್ಲ, ಖಂಡಿತ ಯಾರೂ ಇಲ್ಲ. ಯಾರೂ ಸಹ ಓಟ್ ಹಾಕೋಕ್ಕೆ ಇಚ್ಛೆ ಪಡಲ್ಲ. ಯಾಕಂದರೆ ಎಲ್ಲ ಒಗ್ಗಟ್ಟಾಗಿದ್ದೀವಿ, ಎಲ್ಲ ಒಂದೇ ಮಾತು ಮೇಲೆ ಇದ್ದೀವಿ. ಈಗ ಅದೇ ಕೆಲಸದಲ್ಲಿ ಇದ್ದೀವಿ, ಎಲ್ಲರೂ ಜಾಗರೂಕತೆ ಮೂಡಿಸ್ತಾ ಇದ್ದೀವಿ. ನಮಗೆ ಸಂಪೂರ್ಣವಾದ ಲಿಖಿತವಾದ ಭರವಸೆ ಕೊಟ್ಟ ಮೇಲೆ ನಾವು ಓಟ್ ಹಾಕೋ ಆಡ್ಬೋದಷ್ಟೇ. ಅಲ್ಲಿವರೆಗೂ ಯಾರೂ ಓಟ್ ಹಾಕೋಕ್ಕೆ ಹೋಗಲ್ಲ. ನೀವೇನು KC ವ್ಯಾಲಿ ನೀರನ್ನು ಮುಖ್ಯವಾಗಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಗ್ರಾಮಾಂತರ ಇದಕ್ಕೆ ಮೀಸಲಿರ್ತಕ್ಕಂಥದ್ದು. ಇದನ್ನು ಶ್ರೀಮಾನ್ ರಮೇಶ್ ಕುಮಾರ್ ಅವರು ಸ್ಪೀಕರ್ ಆಗಿದ್ದಾಗ ಅವರು ಬಹಳ ಮುತುವರ್ಜಿ ವಹಿಸಿ ಒಂದು ಕೋಲಾರಕ್ಕೆ ನೀರನ್ನು ಬಹಳ ಶ್ರಮವಹಿಸಿ ಹರಿಸಿದ್ರು. ಅದು ಒಂದು ಶ್ಲಾಘನೀಯ ಇತಿಹಾಸ. ಆ ಒಂದು ನಿಟ್ಟಿನಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ಎಲ್ಲ ದೊಡ್ಡ ಕೆರೆಗಳಿಗೆ ನೀರು ಹರಿಸಿದ್ರು ಮತ್ತು ಗ್ರಾವಿಟೇಷನ್ ಫೋರ್ಸಾಗಿ ಹರಿಸಿದ್ರು. ಆದರೆ ನಮ್ಮೂರು ಇಡೀ ಮಾಲೂರು ತಾಲೂಕಲ್ಲಿ ದೊಡ್ಡ ಊರು, ಸುಮಾರು 2300 ಓಟ್ ಇರ್ತಕ್ಕಂಥದ್ದು ತೊರ್ನಹಳ್ಳಿ ಗ್ರಾಮ. ಇಂಥ ಊರಲ್ಲಿ ಸುಮಾರು 3 ಕೆರೆಗಳಿದೆ. ಊರಿಗೆ 3 ಕೆರೆಗಳು ತುಂಬಿ ಬೇರೆ ಮತ್ತೊಂದು ಸೊಡನಾಯಕನಹಳ್ಳಿ ಕೆರೆ ಮತ್ತು ಬೇಲೂರು ಕೆರೆ, ಒಟ್ಟು 5 ಕೆರೆಗಳಿದೆ. ಇದು ಎತ್ತರವಾದ ಪ್ರದೇಶದಲ್ಲಿರೋದ್ರಿಂದ ಯಾವುದೇ ನೀರಿನ ಸೋರ್ಸ್ ಇಲ್ಲ. ಮುಖ್ಯ ಮಳೆ ಬಂದಾಗ ಬರುತ್ತೆ, ಸ್ವಲ್ಪ ನೀರು ಶೇಖರಣೆ ಆಗಿ ಮತ್ತೆ ಹಿಂಗೆ ಹೋಗುತ್ತೆ. ಅಷ್ಟು ದಿವಸನೂ ಬೋರ್ಗಳಲ್ಲಿ ಹತ್ತಿರದಲ್ಲಿ ಸುತ್ತಮುತ್ತಗಳಲ್ಲಿ 1 ಕಿಲೋಮೀಟರ್ ಇರ್ತಕ್ಕಂಥ ಬೋರ್ಗಳಲ್ಲಿ ನೀರಿನ ಅವಶ್ಯಕತೆ ಇರುತ್ತೆ. ನಂತರ ಕೆರೆಗಳು ಬೆಳೆದಾದಂತೆ ಎಲ್ಲ ಬೋರ್ಗಳೆಲ್ಲ ಖಾಲಿ ಆಗುತ್ತೆ. ಇದರಿಂದ ಈ KC ವ್ಯಾಲಿ ನೀರು ಹರಿಸೋದ್ರಿಂದ ಮುಖ್ಯವಾಗಿ ಇರ್ತಕ್ಕಂಥ ಎಲ್ಲರ ಸಣ್ಣ ರೈತರು, ಮುಖ್ಯವಾಗಿ ಮಧ್ಯಮ ವರ್ಗದ ರೈತರು, ಬಡ ಜನಗಳು ಇದನ್ನೇ ಜೀವಂತವಾಗಿ ವ್ಯವಸಾಯವನ್ನೇ ಜೀವಂತವಾಗಿ ಬೋರ್ವೆಲ್ಗಳ ಆಧಾರವಾಗಿ ಜೀವನ ನಡೆಸ್ತಕ್ಕಂಥದ್ದು. ಇಲ್ಲಿ ಹೂ ಬೆಳೀತಾರೆ, ತರಕಾರಿ ಎಲ್ಲ ಬೆಳೀತಾರೆ, ಕ್ಯಾರೆಟ್ ಎಲ್ಲ ಬೆಳೀತಾರೆ. ಆದರೆ ಈ ಒಂದು ತಾಲೂಕು ಆಡಳಿತವಾಗಲಿ ಜಿಲ್ಲಾಡಳಿತವಾಗಲಿ ಈ ಒಂದು ಕೆರೆಗಳ ಬಗ್ಗೆ ಯಾರೂ ಗಮನ ಹರಿಸಿಲ್ಲ. ಆ ಒಂದು ಮನಸ್ಸಲ್ಲಿ ಇಟ್ಕೊಂಡು ಊರಿನ ಗ್ರಾಮಸ್ಥರೆಲ್ಲ ಸೇರಿ ಈ ಒಂದು ಮತದಾನ ಬಹಿಷ್ಕಾರ ಮಾಡಿದ್ರೆ ಕನಿಷ್ಠ ಪಕ್ಷ ಒಂದು ಗಮನವಾದರೂ ಸೆಳೀಬೋದು ಅಂತೇಳಿ ಈ ಒಂದು ಮತದಾನ ಬಹಿಷ್ಕಾರಕ್ಕೆ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಹಿರಿಯರೆಲ್ಲ ಸೇರಿ ತೀರ್ಮಾನ ತಗೊಂಡು ಆಶ್ವಾಸನೆ ಕೊಟ್ಟು ಮಾಡಬೇಕು ಬೇಕು ಅಂತ ಹೇಳೋದ್ರಿಂದ ನಾವು ಇವತ್ತೊಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಮತದಾನ ಮಾಡಬಾರ್ದು ಈ ಸಾರಿ 2024ರ 26ನೇ ತಾರೀಕಿನ ದಿನ ಮತದಾನ ಸಂಪೂರ್ಣವಾಗಿ ಬಹಿಷ್ಕಾರ ಮಾಡಬೇಕು ಅಂತೇಳಿ ಊರಿನ ಗ್ರಾಮಸ್ಥರೆಲ್ಲ ತೀರ್ಮಾನ. ಈಗೇನು ಮಾಡ್ತೀರಾ? ಇದು ರ್ಯಾಲಿ ಏನಾದರೂ ಮಾಡ್ತೀರಾ ಊರಲ್ಲಿ? ರ್ಯಾಲಿ ಮಾಡೋಕ್ಕೆ ಎಲ್ಲ ಜನ ಇವಾಗ ಕರ್ಕೊಂಡು ಎಲ್ಲರನ್ನೂ ಹೋಗಿ ರ್ಯಾಲಿ ಮಾಡಬೇಕು. ಊರಲ್ಲ ರ್ಯಾಲಿ ಮಾಡಬೇಕು.
ನಮಸ್ಕಾರ ನಿಮ್ಮ ಚಾನಲ್ ವೀಕ್ಷಕರಿಗೆ. ಇವತ್ತೇನಪ್ಪ ವಿಡಿಯೋ ಮಾಡೋಕ್ಕೆ ಉದ್ದೇಶ ಅಂದರೆ, ಇವತ್ತು ನಮ್ಮದು ರೈತರ ಪರವಾಗಿ KC ವ್ಯಾಲಿ ನೀರು ನಮ್ಮೂರು ಬಿಟ್ಟಿಲ್ಲ, ಅದ್ರ ಬಗ್ಗೆ ಒಂದು ರ್ಯಾಲಿ ಮಾಡ್ತೀರಿ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡೋ ಉದ್ದೇಶ. ಏನಾದರೂ ಮಾತಾಡಿದ್ರು? ಇಲ್ಲ, ಇಲ್ಲಿ ರೈತರಿದ್ದಾರೆ, ರೈತರ ಬಗ್ಗೆ ಯಾಕೆ ಈ ಚುನಾವಣೆ ಬಹಿಷ್ಕಾರ ಮಾಡ್ತಾ ಇದ್ದಾರೆ ಅಂತ ಒಂದು ಇಂಟರ್ವ್ಯೂ ತಗೊಂಡು, ಆಮೇಲೆ ಊರೆಲ್ಲ ರ್ಯಾಲಿ ಇದೆ ಅಂತೆ, ಹಾಗೆ ನಿಮಗೂ ತೋರಿಸ್ತೀರಿ. ನಾವು ಆ ರ್ಯಾಲಿಯಲ್ಲಿ ಭಾಗವಹಿಸಿ ಊರೆಲ್ಲ ರ್ಯಾಲಿ ಮಾಡಿ ಚುನಾವಣೆ ಯಾರು ಮತದಾನ ಮಾಡಬೇಡಿ ಅಂತ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನಮ್ಮ ಅಣ್ಣವರು ಹೇಳ್ತಾರೆ, ಬನ್ನಿ.